ನಾಳೆಯಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು 2 ದಿನಗಳ ಕಾಲ ವಿದೇಶ ಪ್ರವಾಸವನ್ನು ಕೈಗೊಳ್ಳುತ್ತಾರೆ. ಇಸ್ರೇಲ್ ದೇಶದ ಪ್ರವಾಸಕ್ಕೆ ನರೇಂದ್ರ ಮೋದಿ ಅವರು ಹೊರಡುತ್ತಾರೆ. ಇಸ್ರೇಲ್ನೊಂದಿಗೆ ಗಾಢ ಸಂಬಂಧವನ್ನು ಭಾರತ ಹೊಂದಿದೆ. 9 ವರ್ಷಗಳ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು 2ನೇ ಸಲ ಭೇಟಿ ಕೊಡ್ತಾ ಇದ್ದಾರೆ. ಯಹೂದಿ ರಾಷ್ಟ್ರ ಇಸ್ರೇಲ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರವಾಸದ ನಿಮಿತ್ತ ತೆರಳುತ್ತಾರೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಅವರ ಜೊತೆಗೆ ದ್ವಿಪಕ್ಷೀಯ ಸಂಬಂಧ ಚರ್ಚೆಯನ್ನು ನಡೆಸಲಿಕ್ಕಿದ್ದಾರೆ. 2 ರಾಷ್ಟ್ರಗಳ ನಡುವಿನ ರಾಜತಾಂತ್ರಿಕ ಸಂಬಂಧದ ಬಗ್ಗೆ ಮಾತುಕತೆ ನಡೆಸುತ್ತಾರೆ. ಮೋದಿ ಪ್ರವಾಸಕ್ಕೆ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಅವರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಭಾರತದ ಪ್ರಧಾನಿಯ ಜೊತೆಗೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಅವರು ದ್ವಿಪಕ್ಷೀಯ ಸಂಬಂಧದ ವೃದ್ಧಿಗೆ ಸಂಬಂಧಪಟ್ಟಂತೆ ಮಾತುಕತೆಯನ್ನು ನಡೆಸುತ್ತಾರೆ. ಭಾರತ ಮತ್ತು ಇಸ್ರೇಲ್ ಅತ್ಯಾಪ್ತ ರಾಷ್ಟ್ರಗಳು, ಆಪ್ತ ಮಿತ್ರ ರಾಷ್ಟ್ರಗಳು. ಭಾರತಕ್ಕೆ ಸಂಕಷ್ಟ ಬಂದಂತ ಸಂದರ್ಭದಲ್ಲೆಲ್ಲ ಭಾರತದ ಜೊತೆಗೆ ನಿಲ್ಲುವ ಕಾರ್ಯವನ್ನ ಇಸ್ರೇಲ್ ಮಾಡಿದೆ ಮತ್ತು ಇಸ್ರೇಲ್ ತೆಗೆದುಕೊಳ್ಳುವಂತ ಎಲ್ಲ ನಿರ್ಧಾರಗಳಿಗೂ ಸಹ ಭಾರತ ಓಕೆ ಅಂದಿದೆ. ಹೀಗಾಗಿ ಭಾರತ ಮತ್ತು ಇಸ್ರೇಲ್ ನಡುವಿನ ಸಂಬಂಧ ತಲೆತಲಾಂತರದಿಂದ, ಅದು ನೀವು ಐತಿಹಾಸಿಕವಾಗಿ ಆದರೂ ತಗೋಬಹುದು ಅಥವಾ ಸ್ವತಂತ್ರ ಭಾರತದ ಲೆಕ್ಕಾಚಾರದಲ್ಲಾದರೂ ತಗೋಬಹುದು, 2 ದೇಶಗಳ ನಡುವಿನ ಸಂಬಂಧ ಹಾಗೆ ಇದೆ ಈ ಕ್ಷಣಕ್ಕೂ ಸಹ. ಸೊ ಬೆಂಜಮಿನ್ ನೇತನ್ಯಾಹು ಅವರು, ನರೇಂದ್ರ ಮೋದಿ ಅವರು ತಮ್ಮ ರಾಷ್ಟ್ರಕ್ಕೆ ಬರ್ತಾ ಇರತಕ್ಕಂಥ ಒಂದು ಸಂತಸದ ಸುದ್ದಿಯನ್ನು ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಬಹುಶಃ ಭಾರತ ಇಡೀ ಜಗತ್ತಿನಲ್ಲಿ ಯಾವುದಾದ್ರೂ ಒಂದು ದೇಶವನ್ನು ನಂಬುತ್ತೆ ಅಂತ ಇದ್ರೆ ಅದು ಇಸ್ರೇಲ್ ಅನ್ನ ಮಾತ್ರ. ಇಸ್ರೇಲು ಸಹ ಅಷ್ಟೇ ತನ್ನ ಸಂವಿಧಾನದಲ್ಲಿ ಮಿತ್ರ ರಾಷ್ಟ್ರ ಅಂತ ಯಾವುದಾದ್ರೂ ಒಂದು ರಾಷ್ಟ್ರದ ಹೆಸರನ್ನ ದಾಖಲು ಮಾಡಿದೆ ಅಂದ್ರೆ ಅದು ಭಾರತವನ್ನ ಮಾತ್ರ. ಯಹೂದಿಗಳು ಸಂಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಇಡೀ ಜಗತ್ತಿನಲ್ಲಿ ಯಹೂದಿಗಳಿಗೆ ಸಂಕಷ್ಟ ಬಂದಿದ್ರು ಸಹ ಭಾರತದ ನೆಲದಲ್ಲಿ ಯಹೂದಿಗಳು ಬಹಳ ಸುಭದ್ರವಾಗಿದ್ರು. ಯಾವುದೇ ಅಡ್ಡಿ ಆತಂಕಗಳು ಇಲ್ಲದೆ ಅವರು ಜೀವನವನ್ನು ನಡೆಸಿದ್ರು. ಸೊ ಆ ಒಂದು ಸ್ವಾಭಿನಿಷ್ಠೆ ಅನ್ನುವಂಥದ್ದು ಇಸ್ರೇಲ್ಗೆ ಯಾವಾಗಲೂ ಸಹ ಇರುತ್ತೆ. ಮತ್ತು 2 ದೇಶಗಳು ಸಹ ಹಳೆಯ ನಾಗರಿಕತೆಯ ಮತ್ತು ಸಂಸ್ಕೃತಿಯ ಪ್ರತೀಕವಾಗಿ ಇವತ್ತು ಜಗತ್ತಿನ ಮುಂದೆ ನಿಂತಿದೆ. ನಾವು ಜಗತ್ತಿನ ಅತ್ಯಂತ ಹಳೆಯ ಧರ್ಮಗಳು ಅಂತ ನಾವು ಯಾವುದಾದ್ರೂ ಒಂದು ಕರೆದ್ರೆ ಅದು ನಮ್ಮ ಭಾರತದ ಸನಾತನ ಧರ್ಮ, ಮಗದೊಂದು ಕಡೆ ಇಸ್ರೇಲ್ನ ಯಹೂದಿ ಧರ್ಮ. ಸೊ ಹಾಗಾಗಿ ಒಂದು ಕಡೆ ಧರ್ಮಗಳ ವಿಚಾರದಲ್ಲೂ ಸಹ 2 ರಾಷ್ಟ್ರಗಳು ಬಹಳ ಆಪ್ಯಾಯಮಾನವನ್ನು ಉಳಿಸ್ಕೊಂಡಿದ್ದಾವೆ, ಗಾಢ ಸಂಬಂಧವನ್ನು ಹೊಂದಿದ್ದಾವೆ. ಮಗದೊಂದು ಕಡೆ ಸ್ವತಂತ್ರ ಭಾರತ ಮತ್ತು ಇಸ್ರೇಲ್ ದೇಶ ರಚನೆಯಾದ ನಂತರ ಈ ಮಾಡರ್ನ್ ಹಿಸ್ಟ್ರಿ ಅಂತ ನಾವೇನು ಕರಿತೀವಿ, 2 ದೇಶಗಳ ಮಾಡರ್ನ್ ಹಿಸ್ಟರಿಯ ವಿಚಾರದಲ್ಲೂ ಸಹ ಮತ್ತು ದ್ವಿಪಕ್ಷೀಯ ಸಂಬಂಧದಲ್ಲೂ ಸಹ 2 ದೇಶಗಳು ಬಹಳ ಗಾಢವಾಗಿರ್ತಕ್ಕಂಥ ಸ್ನೇಹ ಸಂಬಂಧವನ್ನು ಹೊಂದಿರತಕ್ಕಂಥದ್ದು. ಸೊ ಪ್ರಧಾನಿ ನರೇಂದ್ರ ಮೋದಿ ಅವರು 9 ವರ್ಷಗಳ ಬಳಿಕ ಇಸ್ರೇಲ್ಗೆ ಭೇಟಿ ಕೊಡ್ತಾ ಇದ್ದಾರೆ. ಸೆಕೆಂಡ್ ಟೈಮ್ ತಮ್ಮ ಜೀವಿತಾವಧಿಯಲ್ಲಿ ಅವರು ಇಸ್ರೇಲ್ಗೆ ಭೇಟಿ ಕೊಡ್ತಾ ಇರ್ತಕ್ಕಂಥದ್ದು. ಮಗದೊಂದು ಕಡೆ ಇಸ್ರೇಲ್ನಲ್ಲೂ ಸಹ ಅಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಬರಮಾಡಿಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ಸಿದ್ಧತೆಗಳನ್ನು ಅಲ್ಲಿನ ಸರ್ಕಾರ ಮಾಡಿಕೊಂಡಿದೆ.